ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ನಾನು ಏನೇನೋ ನಮ್ಮ ಕೃಷ್ಣಬೈರೇಗೌಡರು ಕಾರ್ಯರೂಪ ಮಾಡಿದ್ದಾರೆ, ಇದು ಅವರೊಬ್ಬರ ಮೇಲೆ ಬಿಡುವಂತ ಪ್ರಶ್ನೆ ಅಲ್ಲ. ಇದು ಇಡೀ ಎಲ್ಲ ಶಾಸಕರು, ಬೆಂಗಳೂರು ಶಾಸಕರೆಲ್ಲ ಸೇರಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ಈ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಸೊ ಅವ್ರಿಗೆ ಆಲ್ಟರ್ನೇಟಿವ್ ಸ್ವಲ್ಪ ಸೈಡ್ ರೋಡ್ಗಳು, ಬೇರೆ ರೋಡ್ಗಳನ್ನ ಕೊಡ್ತೀವಿ. ಬಟ್ ಅವರು ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಹೋಗ್ಬೇಕು, ತಳ್ಳ ಗಾಡಿ ತಗೊಬರ್ಬೇಕು, ಇಟ್ಕೋಬೇಕು, ಹೋಗ್ಬೇಕು. ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ನಾಗರಿಕರಿಗೆಲ್ಲ ಅವ್ರವ್ರ ಬದುಕು, ಅವ್ರವ್ರ ಪಾಪ ಆಸ್ತಿ ಮುಂದೆ, ಮನೆ ಮುಂದೆ ಹಾಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ? ಅದಕ್ಕೆ ನಾವು ನಿಗದಿ ಮಾಡ್ತೀವಿ. ನಿಗದಿ ಮಾಡಿದ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಹೇಳಿ. ಈಗ JBI ಎಲೆಕ್ಷನ್ ಆಗಸ್ಟ್ ಅಲ್ಲಿ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದ್ರಾಗ JBI ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. SIR ಕಾರಣಕ್ಕೆ ನಾವು ಡಿಸೆಂಬರ್ ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದೀವಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರ್ದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ಎಲ್ಲ ಶಾಸಕರು ಭೇಟಿಯಾಗಿದ್ದಾರೆ ನಿಮಗೆ, 7 ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನೇನ ಬಗೆಹರಿಸಿದ್ರೆ, ಏನೇನು ಹೊಸ ಯೋಜನೆಗಳ ಜಾರಿಗೆ ತರ್ತಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನ ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೇವೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಬಹಳ ಹುಷಾರಾಗಿರ್ಬೇಕು ಅಂತ. ಬೆಳಗಾವಿ ನಗರಕ್ಕೆ ವಿಶೇಷವಾಗಿ ಈಗ ಬಂದಿದ್ದೀನಿ ನಾನು ನೋಡೋಣ. HD ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸುವರ್ಣಸೌಧ ಕಟ್ಟಿಸ ನೀವು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.